ಎಷ್ಟೋ ಜನ ರಿಲೇಷನ್‌ಶಿಪ್ಪಲ್ಲಿ ನನ್ನ ಹೆಂಡತಿ ಮಾತು ಕೇಳ್ತಿಲ್ಲ, ನನ್ನ ಗಂಡ ಮಾತು ಕೇಳ್ತಿಲ್ಲ. ಇದು ಕಾಮನ್ ಆಗಿರುತ್ತೆ. ಸರ್ ಏನು ಹೇಳಿದ್ರು ಕೇಳಲ್ಲ ಸರ್, ಅವ್ರದ್ದೇ ಅವ್ರು ಮಾಡ್ತಾರೆ. ಸೊ, ಇವತ್ತಿನ ವಿಡಿಯೋದಲ್ಲಿ ಗಂಡ ಅಥವಾ ಹೆಂಡತಿ ಮಾತು ಕೇಳದೇ ಇದ್ದಾಗ, ನೀವು ಹೇಗೆ ಅವ್ರನ್ನ ಅಪ್ರೋಚ್ ಮಾಡಬೇಕು ಅಥವಾ ಹೇಗೆ ಹ್ಯಾಂಡಲ್ ಮಾಡಬೇಕು, ಏನು ಹೇಳಬೇಕು, ಏನು ಹೇಳಬಾರ್ದು. ಸೊ, ಟಿಪ್ಸ್ಗಳನ್ನು ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಕೊನೆ ತನಕ ನೋಡಿ, ಒಂದು ಕ್ಲಾರಿಟಿ ಸಿಗುತ್ತೆ. ಬಿಕಾಸ್ ಎಲ್ರಿಗೂ ಗಂಡ ಹೆಂಡತಿ ಒಂದು ಫ್ಯಾಮಿಲಿ ಇದ್ದೇ ಇರುತ್ತೆ. ಈ ವಿಡಿಯೋಯಿಂದ ಇಬ್ರು ಕೂತು ನೋಡೋದ್ರಿಂದ ಅಂಡರ್‌ಸ್ಟ್ಯಾಂಡಿಂಗ್ ಚೆನ್ನಾಗಾಗತ್ತೆ ಫಸ್ಟ್ ಆಫ್ ಆಲ್. ಫಸ್ಟ್ ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದರೆ ಟೈಮಿಂಗ್ ಕರೆಕ್ಟ್ ಇರಲಿ. ನಾನು ಹೇಳೋದು ಟೈಮಿಂಗ್ ಅಂದರೆ ಯಾವ ಟೈಮಲ್ಲಿ ನಾನು ಏನು ಮಾತಾಡಬೇಕು ಅನ್ನೋದು ಸ್ವಲ್ಪ ಗೊತ್ತಿರಲಿ ನಿಮಗೆ. ಗೊತ್ತಿದ್ದು ಮಾತಾಡಿ. ಓಕೆ. ಅಂದರೆ ಲೈಕ್ ಕೋಪದಲ್ಲಿ ಮಾತಾಡಬೇಡಿ. ಯಾವುದೇ ಕಾರಣಕ್ಕೂ ಕೋಪದಲ್ಲಿ ಮಾತಾಡುವಂಥದ್ದು ಅಥವಾ ಅವರು ಕೋಪದಲ್ಲಿದ್ದಾಗ ಏನೇನೋ ಹೇಳ್ಬಿಡುವಂಥದ್ದು ಇದೆಲ್ಲ ಅಲ್ಲ ಆ್ಯಕ್ಚುಲಿ. ಆ್ಯಂಡ್ ಕಾಮಾಗಿ ನೀವು ಮಾತಾಡಬೇಕು. ಕಾಮಾಗಿದ್ದಾಗ, ಅವ್ರು ಕೂಲಾಗಿದ್ದಾಗ ನೀವು ಮಾತಾಡಿ. ಏನೋ ಒಂದು ದೊಡ್ಡ ಪ್ರಾಬ್ಲಮ್ ಆದಾಗಲೂ ಅಷ್ಟೇ, ಸಣ್ಣ ಪ್ರಾಬ್ಲಮ್ ಆದಾಗಲೂ ಅಷ್ಟೇ, ನಿಮ್ಮ ಟೈಮಿಂಗು, ಮಾತಾಡುವಂಥ ಟೈಮಿಂಗು, ಹೇಳುವಂಥ ರೀತಿ ಅದ್ರ ಮೇಲೆ ಸ್ವಲ್ಪ ಫೋಕಸ್ಡ್ ಆಗಿರಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪಾಯಿಂಟ್, ಕಮಾಂಡೋ ಅಲ್ಲ, ರಿಕ್ವೆಸ್ಟ್ ಮಾಡಿ, ಆರ್ಡರ್ ಮಾಡಬೇಡಿ. ಏಯ್ ಇದನ್ನು ಮಾಡಲೇಬೇಕು ಅಲ್ಲ, ಇದನ್ನು ಮಾಡಿದ್ರೆ ನಂಗೆ ಇಷ್ಟ ಆಗುತ್ತೆ, ಇದನ್ನು ಮಾಡಿದ್ರೆ ಸ್ವಲ್ಪ ಚೆಂದ ಆಗುತ್ತೆ, ಸಪೋರ್ಟ್ ಆಗುತ್ತೆ, ಮಾಡಿ ಪ್ಲೀಸ್. ಇದೇ ಅಲ್ಲ ಪ್ರೀತಿ. ಒಬ್ರಿಗೊಬ್ರು ಕೇಳ್ಕೊಳ್ಳೋದು ಪ್ರೀತಿಯಿಂದ. ಆರ್ಡರ್ ಮಾಡೋದ್ರಿಂದ ಗುಲಾಮಗಿರಿ ಅನ್ನೋದಾಗತ್ತೆ. ಪ್ರೀತಿಯಿಂದ ಬದುಕಬೇಕಲ್ಲ. ಇದನ್ನ ಸ್ವಲ್ಪ ಹೆಲ್ಪ್ ಮಾಡ್ರಿ. ಹೆಂಡ್ತಿನೂ ಕೇಳಿ, ಗಂಡನೂ ಕೇಳಿ. ಒಳ್ಳೇದಲ್ಲ ಅದರಿಂದ, ಇಬ್ರು ಒಳ್ಳೇದಾಗತ್ತಲ್ಲ ಇಬ್ರಿಗೂ. ಈ ಥರ ಇರಬೇಕಾಗತ್ತೆ. ಅವಾಗ ಮಾತು ಕೇಳೋದು ಸಾಧ್ಯತೆಗಳಿರುತ್ತೆ. ನೀವು ಎಷ್ಟು ದ್ವೇಷ ಕಟ್ತೀರಿ, ಎಷ್ಟು ಚಾಲೆಂಜ್ ಮಾಡ್ತೀರಿ, ಎಷ್ಟು ಗೆರೆ ಹೊಡೆದು ಮಾತಾಡ್ತೀರಿ, ಅವ್ರು ಹಂಗೆ ಆಗ್ತಾ ಬರ್ತಾರೆ. ಅವ್ರು ಬದಲಾಗಲಿ ಅಂತ ಅದು ಕಾಯೋದು ಬೇಡ, ನಿಮ್ಮಲ್ಲಿ ಬದಲಾವಣೆಗಳು ಮಾಡ್ತಾ ಹೋಗಿ. ಓಕೆ. ನೆಕ್ಸ್ಟ್ ಪಾಯಿಂಟ್, ಮೊದಲು ನೀವು ಕೇಳಕ್ಕೆ ಶುರು ಮಾಡಿ. ನಿಮ್ಗೆ ಪ್ರಾಬ್ಲಮ್ ಆಗಿದೆಯಾ, ಅಥವಾ ಯಾಕೆ ಇವರು ಕೇಳ್ತಾ ಇಲ್ಲ ನಮ್ಮ ಮಾತುಗಳು, ಏನಾಗಿದೆ ಅಂತ ನೀವು ಕೇಳಕ್ಕೆ ಹೋಗಿ. ಕ್ಲಿಯರಾಗಿ ಕನ್ವರ್ಸೇಷನ್ ಮಾಡೋಕ್ಕೆ ಶುರು ಮಾಡಿ. ಎಲ್ಲಿಂದ ಪ್ರಾಬ್ಲಮ್ ಶುರುವಾಗಿದೆಯೋ ಆ ರೂಟಿಂದಾನೇ ಮಾತಾಡೋಕ್ಕೆ ಶುರು ಮಾಡಿ. ಪ್ರಾಬ್ಲಮ್ ಆಗಿದ್ದೋ ಬೇರೆ, ನೀವೇನೇನೋ ಮಾತಾಡೋದು ಬೇರೆ ಬೇಡ. ಕೆಲವರು ಹಂಗೂ ಮಾತಾಡ್ತಾರೆ, ಹುಚ್ಚೂರು ಸಂತೆ. ಏನೋ ಪ್ರಾಬ್ಲಮ್ ಆಗಿರುತ್ತೆ, ಇವ್ರು ಏನೇನೋ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಅದಲ್ಲ ಆ್ಯಕ್ಚುಲಿ. ನೀವು ಕೇಳಿ ಕ್ಲಿಯರಾಗಿ. ಓಕೆ. ಸೊ ನೆಕ್ಸ್ಟ್ ಪಾಯಿಂಟ್, ಹೇಳಿದ ವಿಚಾರನೆ ಮತ್ತೆ ಮತ್ತೆ ಹೇಳಿ ಇರಿಟೇಷನ್ ಮಾಡಬೇಡಿ. ಕ್ಲಿಯರಾಗಿ ಒಂದ್ಸಲ ಕನ್ವರ್ಸೇಷನ್ ಮಾಡಿ, ಅದು ಪ್ರೀತಿಯಿಂದ. ಮತ್ತೆ ಹೇಳಬೇಕು ಅನಿಸಿದ್ರೆ ಪ್ಲೇಸ್ ಚೇಂಜ್ ಮಾಡಿ, ಹೇಳುವಂಥ ರೀತಿ ಚೇಂಜ್ ಮಾಡಿ. ಆದರೆ ದ್ವೇಷ ಬೇಡ, ಟೋನ್ ಚೇಂಜ್ ಮಾಡಿ, ಜಗಳ ಬರೋ ಥರ, ಸಿಟ್ಟು ಬರೋ ಥರ ಬೇಡ. ಮ್ಯಾನ್ ಹ್ಯಾಂಡ್ಲಿಂಗ್ ಅಂತ ಹೇಳ್ತೀವಿ, ಅದನ್ನು ಮಾಡಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆ. ಸೊ ನೆಕ್ಸ್ಟ್ ಪಾಯಿಂಟ್, ಕಾಂಪ್ರಮೈಸ್ ಮಾಡ್ಕೊಳ್ಳಿ. ಆರ್ಗ್ಯುಮೆಂಟ್ ಬೇಡ, ಕಾಂಪಿಟೇಷನ್ ಬೇಡ. ಕಾಂಪಿಟೇಷನ್ ಶುಡ್ ನಾಟ್ ಬಿ ಹ್ಯಾಪನ್ಸ್ ಇನ್ ಹಸ್ಬೆಂಡ್ ಆ್ಯಂಡ್ ವೈಫ್. ಅಂದರೆ ನಡೀಲೇಬಾರ್ದು. ಹಸ್ಬೆಂಡ್ ಆ್ಯಂಡ್ ವೈಫ್ ಮುಂದೆ ಕಾಂಪಿಟೇಷನ್ ಬರಲೇಬಾರ್ದು. ಬದುಕಿನ ಮೇಲೆ ಕಾಂಪಿಟೇಷನ್ ಮಾಡೋಣ, ಇಬ್ಬರು ಕಾಂಪ್ರಮೈಸ್ ಮಾಡಿಕೊಂಡು. ಬದುಕು ನೀನಾ ನಾನಾ ಅಂತೇಳಿ. ಅಂದರೆ ನಾವು ಗೆಲ್ತೀವಿ ಅಂತ ಇಬ್ಬರು ಸೇರಿ ಹೋರಾಡಿಬೇಕು, ಅದು ರೈಟ್. ಆದರೆ ಇರೋ ಇಬ್ಬರಲ್ಲಿ ಇಬ್ಬರು ಸೈಡಿಗೆ ಸೈಡು, ಇಬ್ಬರು ನಾನು ಮಾಡಲ್ಲ, ಆ ಕಾಂಪಿಟೇಷನ್ ಮಾಡ್ರೆ ಐ ಥಿಂಕ್ ಸಂಬಂಧ ಉಳಿಯಲ್ಲ, ಸಂಬಂಧಕ್ಕೆ ಅರ್ಧನೂ ಬರಲ್ಲ. ಹಂಗಾಗೋದು ಬೇಡ. ಓಕೆ. ಸೊ ನೆಕ್ಸ್ಟ್, ಅಟ್ ದ ಲಾಸ್ಟ್ ಪಾಯಿಂಟ್ ಏನಂದರೆ, ಸಾಫ್ಟ್ ಕಮ್ಯುನಿಕೇಷನ್ ಯೂಸ್ ಮಾಡಿ. ಎಷ್ಟು ಸಾಫ್ಟಾಗಿ ಮಾತಾಡ್ತೀರಿ, ಎಷ್ಟು ಬೆಸ್ಟ್ ವರ್ಡ್ಸ್ನ ಯೂಸ್ ಮಾಡ್ತೀರಿ, ಅಷ್ಟೇ ಬೆಸ್ಟಾಗಿ ಸಿಗ್ತಾ ಹೋಗುತ್ತೆ. ಓಕೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸಾಫ್ಟ್ ಕಮ್ಯುನಿಕೇಷನ್ ತುಂಬ ಇಂಪಾರ್ಟೆಂಟ್ ಇದೆ. ಸಾಫ್ಟಾಗಿ ಮಾತಾಡಿ, ಚೆನ್ನಾಗಿ ಮಾತಾಡಿ, ಬೆಸ್ಟಾಗಿ ಮಾತಾಡಿ, ನಿಮಗೆ ಸಿಗೋದೇ ರಿಪೀಟ್ ಅದು ನನ್ನ ಪ್ರಕಾರ. ಸ್ನೇಹಿತರೆ, ಇಷ್ಟು ಪಾಯಿಂಟ್ಸ್ ಇದೆಯಲ್ಲ, ಇದನ್ನು ಪ್ರಯೋಗ ಮಾಡ್ತಾ ಬನ್ನಿ. ಆ್ಯಂಡ್ ರಿಸಲ್ಟ್ಗೋಸ್ಕರ ಆ ಥರ ಪಡಬೇಡಿ. ಸೊ ಲೇಟ್ ಆಗ್ಬೋದು, ಬಟ್ ಡೆಫಿನೆಟ್ಲಿ ಆಗುತ್ತೆ ಅಂತ ಹೇಳ್ತಾ, ಏನು ಅನ್ನಿಸ್ತು ಅದನ್ನು ಕಾಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಇಷ್ಟ ಲೈಕ್ ಮಾಡಿ, ಎಲ್ರಿಗೂ ಶೇರ್ ಮಾಡಿ. ಮತ್ತೊಂದು ಟಾಪಿಕ್ ಸಿಗೋಣ. ಬಾಯ್.